ಅದಕ್ಕೆ ಯಾರು ಬರ್ತಿದ್ದಾರೆ? ಅದನ್ನ ಕಟ್ಕೊಂಡು ನೀನೇನ್ ಮಾಡ್ತೀಯಾ? ಹೇಳ್ದಷ್ಟು ಮಾಡು. ಕನಕನ್ ಮದ್ವೆ ಆದ್ಮೇಲೆ ಕಾರು ಬಂಗ್ಲೆ ಅಂತ ಜಬರ್ದಸ್ತ್ ಆಗಿರ್ತೀಯ ಅನ್ಕೊಂಡಿದ್ದೆ. ನಡ್ಕೊಂಡ್ ಬರ್ತಿದ್ಯಲ್ಲೇ, ಅದು ಬರೀ ಕಾಲಲ್ಲೇ. ಈಗ ಗೊತ್ತಾಯ್ತಾ ನಾನ್ ಯಾಕೆ ಅವ್ರನ್ನ ಮದ್ವೆ ಆಗ್ಲಿಲ್ಲ ಅಂತ? ಇದಕ್ಕೆ ಎಲ್ಲ ಹುಡುಗಿರ್ಗೂ ಮದ್ವೆ ಆದ್ಮೇಲೆ ಇನ್ಶಿಯಲ್ ಮಾತ್ರ ಚೇಂಜ್ ಆಗುತ್ತೆ. ಆದ್ರೆ ನಿನ್ಗೆ ಹಣೆ ಬರಹನೆ ಚೇಂಜ್ ಆಗುತ್ತಲ್ಲೇ. ಇವ್ರು ಯಾರು ಅಂತ ಪರಿಚಯ ಮಾಡ್ಕೊಡ್ಲಿಲ್ಲ? ಪರಿಚಯ ಮಾಡೋಷ್ಟು ದೊಡ್ಡ ವ್ಯಕ್ತಿ ಏನಲ್ಲ ಇವರು. ಆಸೆ ಪಡೋದಕ್ಕೂ ಒಂದು ಮಿತಿ ಬೇಡ. ನನ್ನ ಹೆಂಡತಿಯ ಪಡೆಯೋದಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ವಿದ್ಯೆ ಕಲ್ತಿರೋ ನನ್ಗೂ ವಿವೇಕ ಇಲ್ದಿರೋ ನಿನ್ಗೂ ಹೇಳಿದ್ದು ಅದ್ಸರಿ ಈ ಬಾತ್ಗಳಿಂದೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಮೆಂಟಲ್ ಮ್ಯಾನ್, ಓ ಸಾರಿ ಜೆಂಟಲ್ ಮ್ಯಾನ್. ಈಗ ಪಾಂಡುಪುರಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? 2 ಎಮ್ಮೆ ತಗೊಂಡು MBBS ಓದಿಸ್ಬೇಕು ಅಂತ ಇದ್ದೀನಿ. ಸೂರ್ಯವಂಶದ ಸೊಸೆಯಾಗೋ ನಡ್ಕೊಂಡ್ರು. ಮಾವನೆದ್ರು ಕೂತ್ಕೋಬಾರ್ದು ಅಂತ ನಿಂತ್ಕೊಂಡೇ ಮಾತಾಡಿದ್ರು. ಅದೇನೋ ಕೆಳಗ್ ಬೀಳ್ಸೋ ತರ ಬೀಳ್ಸಿ ಅದನ್ನ ಎತ್ಕೊಳ್ಳೋ ನೆಪದಲ್ಲಿ ನಿಮ್ಮ ಹತ್ರ ಆಶೀರ್ವಾದನೂ ತಗೊಂಡ್ರು. ಅದೆಂತ ಗೌರವ, ಅದೇನ್ ವಿನಯ. ಕಲ್ಮಶ ಇಲ್ದಿರೋ ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ತಾಂಡವ ಆಡ್ತಿದ್ದಾಳೆ. ಇವತ್ತಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ನಾನು ಬರ್ತೀನಿ. ನೆತ್ತಿಗೆ ತಿಲಕವೇರಿಸುವ ಸೂರ್ಯ ಚಂದ್ರ ತಾರೆಗೆಲ್ಲ ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡಿಲ್ಲ? ಯಾರನ್ನ ಓದಿಲ್ಲ ಅಂತ ರಿಜೆಕ್ಟ್ ಮಾಡೋದು, ಅವರನ್ನೇ ಓದಿದ್ರು ನಿಮ್ಮ ಗಂಡನಿಗೆ ಕೆಲಸ ಕೇಳ್ಕೊಂಡು ಬಂದಿದ್ದೀರಾ? ಅವ್ರು ನಾನು ಹೋಗ್ಬೇಕಾಗಿತ್ತು. ಹಾಗೆಲ್ಲ ಏನೂ ಅಲ್ಲ. ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು, ಅಪ್ಪನ ಆಸ್ತಿನಲ್ಲಿ ಮೆರೆಯೋನು ಮಗ ಅಲ್ಲ, ಗಂಜಿ ಕುಡಿದ್ರು ಸ್ವಂತ ದುಡಿಮೆಯಿಂದ ಕುಡಿಬೇಕು ಅಂತ. ಅವ್ರು ಹೇಳಿದ ಮಾತೆ ನನಗೆ ದುಡಿಯೋದಕ್ಕೆ ದಾರಿ ತೋರಿಸ್ತು. ಸಂಪಾದನೆ ಮಾಡೋ ಛಲ ತುಂಬ.